ಮಾಡಿಸ್ಕೊಂಡಿದೆ, ಖಾತೆ ಮಾಡಿಸ್ಕೊಂಡಿದೆ, ಎಂಡಸ್ಮೆಂಟ್ ತಗೊಂಡಿದ್ದೆ, ಮಾಡಿಸ್ಕೊಂಡು ಆಗಿರ್ಬೋದು. ಮತ್ತೆ ಅವನು ಆಗಿರ್ ಕೋರ್ಟ್ಗೆ ಅವರೇ ಹೋಗಿದ್ ಕೋರ್ಟ್ಗೆ. ಮುನ್ಸಿಪಾಲಿಟಿಗೆ ಬಂದಾಗ ಕುಂಟೆ ಲೆಕ್ಕ ಬರಲ್ಲ, ಫಸ್ಟ್ ಅಷ್ಟೇ ಕ್ಲೋಸ್. ನೀನು ಅದನ್ನ ತಿರ್ಗಾ ರೀಸರ್ವೆ ಮಾಡ್ಕೊಂಡು ಹಾಕೊಂಡು ಹದ್ದು ಬಸ್ ಮಾಡ್ಬೇಕಾಯ್ತು. ಈಗ ಯಾವತ್ತಿನ ಗಲಾಟೆ ನಡೀತಾ ಇದ್ದು ಅದು ನನಗೆ ಗೊತ್ತಿಲ್ಲ ಸರ್, ಗೊತ್ತಿಲ್ಲ. ಏನಾರು ಕೇಳೋರು ಗೊತ್ತಿಲ್ಲ ಅಂತ ಅದೇ ಅರ್ಥ. ಏನಪ್ಪ ಇದು, ಇದು ಏನಾಗದ ಕೋರ್ಟಲ್ಲಿ ಏನಾಗದ ಹೇಳ, ನಿಧಾನಕ್ಕೆ ಹೇಳ, ಆದ್ರೆ ಯಾಕೆ ಮಾಡ್ಕೊತೀಯ? ನೋಡೋಣ ಅಲ್ಲಿ ಹಾಕೋದು ಇಲ್ಲಿ ಆದೇಶ ನೋಡೋಣ. ನಾಲ್ಕರ ಪ್ರತಿವಾದಿನ ಬಿಟ್ಟು ಮಾಡಿ ಅಂತ ಹೇಳಿ ಆದೇಶ ಹೊಡ್ಸಿರೋದು. ರದ್ದುಪಡಿಸಿ ಆದೇಶಿಸಿದೆ ಅಂತ ಆಗಿಲ್ವಲ್ಲ, ನೀವು ಮಾಡಿಸಿಲ್ವಲ್ಲ ಇಷ್ಟು. ಇಲ್ಲಿ ಒಂದು ನಿಮಿಷ ಇರಮ್ಮ. ಯಾವಾಗೈತಪ್ಪ ಇದು, ಯಾವಾಗೈತೆ ಆದೇಶ? ಇಪ್ಪತ್ತೊಂದರಲ್ಲಿ ಆಯ್ತಲ್ಲಪ್ಪ, 21ರಲ್ಲಿ ಆದ್ಮೇಲೆ ಅವ್ರು ಕಟ್ಕೊಂಡವ್ರಣ, ಅವ್ರು ಬರ್ತಾರೆ. ಯಾರು ಈಗ ಆ ಕಡೆ ಹಾಕೊಂಡವ್ರಣ ಬರಬೇಕು ಅಂತ ದುರಸ್ತಿ ಮಾಡೋಕ್ಕೆಲ್ಲ ಮಾಡಿಲ್ಲ. 21ರಲ್ಲಿ ಆದೇಶ ಮಾಡೈತಿ, 21ರಲ್ಲಿ ಮಾಡ್ತಿದ್ರು. ಆದೇಶ ಮಾಡಿಸ್ಕೊಂಡು ಸರ್ವೆ ಹದ್ದು ಬಸ್ ಮಾಡ್ದಲ್ಲ. ಈಗ ನೋಡಿ ಇವರೆಲ್ಲರೂ ನಿಮ್ಮ ಬಾಜುದಾರರು ಚೆನ್ನಂಗಯ್ಯ, ಬಶೀರ್ ಖಾನ್, ಮೊಹಮ್ಮದ್ ಗೌಸ್, ಸತೀಶ್ ಆದೇಶ ಅಂದರೆ ಭಿನ್ನ ಸತೀಶ್ ನಮ್ಮ ಹಿಂದೆ ತಗೊಳ್ಳಿ ಎಲ್ಲರೂ ಎಲ್ಲ ಲೈಕಲ್ಲಿ. ನನಗೆ ಕಂಡೋರ್ ಜಾಗ ನಂದಂತ ಹೇಳೋಕ್ಕಾಗಲ್ಲ ನಾನು. ಸರಿ, ನೀನು ಇದಾದ್ಮೇಲೆ ನೀನು ಸರ್ಕಾರಕ್ಕೆ ದುಡ್ಡು ಕಟ್ಟಿದ್ದೀನಪ್ಪ. ಯಾವಾಗ ಈಗ ಸರ್ವೆ ಮಾಡಕ್ಕೆ ಕಟ್ಟಿಲ್ಲ. ಊರಿಗೆ ಪರ್ಟಿಕ್ಯುಲರ್ ಆದೇಶ 21ಕ್ಕೆ ಸರಿ ಆಗಿದೆ. ಆದೇಶ ಆಯ್ತಲ್ಲ, ಆದೇಶ ಅಂದ್ರೆ ಭಿನ್ನ ಬಂದ ಅವ್ರ ಆಫೀಸ್ಗೆ ಕಟ್ಟಬೇಕಿತ್ತು. ಯಾಕೆ ಕಟ್ಟಿಲ್ಲ? ಅವರು ಹದ್ದು ಬಸ್ ಅಲ್ಲಿ ಮಾಡ್ತಾರೆ. ಅವ್ರು ಬರ್ತಾರೆ ಆಗಿದೆಯಪ್ಪ, ನಿಮ್ಗೆ ಆಗಿದೆ ಒಪ್ಕೊತೀನಿ. ಹದ್ದು ಬಸ್ ಮಾಡೋಕ್ಕಾಗಿದೆ, 10 ಬಸ್ ಮಾಡ್ಬಿಡಿ ಮಾಡಿ ಅಂತ ಹೇಳೋರು ಯಾರು? ಆದೇಶ ಹೇಳುತ್ತಾರೆ. ಆದೇಶ ಹೇಳಿದೆ, ಮತ್ತೆ ನಿಮ್ಮ ಲಾಯರ್ ಹೇಳಿಲ್ವ ನಿನಗೆ? ನಮಗೇನು ಹೇಳಿಲ್ಲ. ಮಾಡಿಕೊಂಡು ಇರೋ ಸುಮ್ಮನೆ ಅಂತ ಹೇಳಿದ್ರು ಅಷ್ಟೇ. ಕಟ್ತೀನಿ, ನಾಳೆನೇ ಕಟ್ತೀನಿ. ನನ್ಗೇನು ನಾಳೆಗೆ ಕಟ್ಬಿಡ, ನಾಳೆಗೆ ನಾನು ಖಾತೆ ಮಾಡಿಕೊಡಿ ಅಂತ ಇವ್ರಿಗೆ 2 ಸಲ ಅರ್ಜಿನೂ ಕೊಟ್ಟಿದ್ದೀನಿ ನಾನು. 6 ಗಂಟೆ 190 ಆಯ್ತಪ್ಪ, ಒಂದು ಜಮೀನು ಐತೆ. ಈ ಸಿನೂ ಬತ್ತಾದೆ. ಈಗ 25 ಅಡಿ ಈ ಸಿ ಬತ್ತಾದೆ ನನಗೆ, 25 ಅಡಿಗೆ. ಹಾಂ, ಈ ಸಿ ಬತ್ತಾದೆ ನನಗೆ 25 ಅಡಿದು. ಇಲ್ಲ ಐತಲ್ಲ ಇಲ್ವೇ? 54 25 ಅಡಿ ನನಗೆ ಬರಬೇಕು. ಎಷ್ಟು ಗಂಟೆ ಫಸ್ಟ್ 6 ಗಂಟೆ 6 ಗಂಟೆ ಎಲೆಕ್ಷನ್ ಅಂದರೆ ರೀಸೆಂಟ್ ನನಗೆ ಗೊತ್ತಿಲ್ಲ ಸರ್, ಬಂದಿಲ್ಲ. 6 ಗಂಟೆ ಎಲೆಕ್ಷನ್ ಕ್ಯಾನ್ಸಲ್ ಆಗುತ್ತೆ. ಮಾಡಿಲ್ಲ, ಎಲ್ಲಾನು ಮಾಡಿಲ್ಲ. ಹಿಂದೆ ಅಧಿಕಾರಿಗಳು ತಪ್ಪು, ನನ್ನಲ್ಲ. ಏನು ಅಲ್ವಾ ಎಲ್ಲ ಬತ್ತಾವೆ, RTC MRಗಳು ಎಲ್ಲ ಬತ್ತಾವೆ. ಅದ್ಮೇಲೆ RTCಗಳು ಖಾತೆ ಮಾಡ್ತಾ ಇದ್ದಾರೆ, ಅದಕ್ಕೆ ಕೇಳ್ತಾ ಇಲ್ಲ. ಅಧಿಕಾರಿಗಳು ತಪ್ಪಲ್ವಾ ತಪ್ಪು? ಸರ್, ಒಂದು ನಿಮಿಷ, ಅಲಿನೇಷನ್ ಆಗೈತೆ, ಕ್ಲೋಸ್ ಆಗೈತೆ ಅಂತ ಹೋಗ್ತಾರೆ. ಯಾರೋ ಒಬ್ಬ ತಪ್ಪು ಮಾಡಿರ್ತಾರೆ ಅಲ್ವಾ? ಅದಕ್ಕೆ ಬಂದು ಮತ್ತೆ ಹೋದ್ರು, ನಾನು ಅಲಿನೇಷನ್ ಆಗೋಯ್ತು ಸರ್, ಅವ್ರು ಹೇಳೋದು ಏನು ಗೊತ್ತಾ? ಇವಾಗ ಕಾಪಿ ಹಾಕ್ತಾರಲ್ಲ ಅಧಿಕಾರಿಗಳಿಗೆಲ್ಲ, ಅವ್ರು ಮಾಡೋ ಜವಾಬ್ದಾರಿ ಯಾಕೆ ಹಾಕಲ್ಲ ಸ್ವಾಮಿ? ಜಾಗ ಉಳಿಯಕ್ಕಿಲ್ಲ, ಪಾಣಿ ಬರ್ತಲ್ಲ ಸರ್. ಇದು ಈಗ ಅವರು ಒಟ್ಟು ಕೂಡಿಸಿ ಇದು ಹೇಳೋ ನೋಡ್ತಾರೆ ಆದೇಶ.
ಇದು 10 ವರ್ಷಕ್ಕೆ ನಾನು ದುಡ್ಡು ಕಟ್ಟಿದ್ದೀನಿ. ಪಂಚಾಯತಿಲಿ ಯಾವ ಪಂಚಾಯತ್ ಹೇಳಿದ್ದು ಯಾವ ಪಂಚಾಯತ್ ಕಟ್ಟಿಲ್ಲ ಸರ್ವೆ ಆಫೀಸ್ ಕಟ್ಟಿದ ಕಾರಣ ಅದು ಪಂಚಾಯತಿ ಅಂತ ಎಲ್ಲ ಸರ್ವೆ ಆಫೀಸ್ ಕನ್ಫ್ಯೂಸ್ ಮಾಡಬೇಡ ನೀನು. ಗಾಬರಿ ಅಲ್ಲ ಅದು ಅಲಿನೇಷನ್ ಆಯ್ತು ಅಂತ ನಾಳೆಗೆ ಕಟ್ಟಿ ಬಂದಿದ್ದೆ ನಾನು ನಾಳೆ ಕಟ್ಟಿ ಮುಗಿಸ ನನಗೆ ಹೇಳ್ದೆ ತಾನೆ ಬಂದೋಬಸ್ತ್ ಮಾಡ್ಕೊಂತ ನಾನು ಹೇಳ್ದೆ ತಾನೆ ಅವಾಗ ಕಟ್ಟಿ ನೀವು ದುಡ್ಡು ಕಟ್ಬೇಕು ತಾನೆ ದುಡ್ಡು ಕಟ್ಟಿದ್ರೆ ಕಟ್ಟಿ ಅಪ್ಲಿಕೇಶನ್ ಹಾಕಿ ಈ ಕೋರ್ಟ್ ಆದೇಶ ಕಾಪಿ ತೋರಿಸಿ 2001 ನಮ್ಗೆ ಆದೇಶ ಆಗಿಲ್ಲಪ್ಪ ನೀವೆಲ್ಲ ಮಾಡಿಲ್ಲ ಈಗ ಮತ್ತೆ ರೀಸೆಂಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ಕಾಪಿ ಎಲ್ಲ ಕೊಟ್ಟು ಬರ್ಬೇಕು ತಾನೆ. ಕೊಡ್ತೀನಿ ಬಿಡಿ ಸರ್, ನಾಳೆ ಕೊಡ್ತೀನಿ ಬಿಡಿ. ನೀವು ಅವತ್ತು ಅದೇ ಕತೆ ಹೇಳ್ತೀನಿ ಇವತ್ತು ಅದೇ ಕತೆ ಇಲ್ಲ ನಾಳೆ ಕೊಟ್ಬಿಡ್ತೀನಿ ಬಿಡಿ, ನಾಳೆ ಕೊಟ್ಬಿಡ್ತೀನಿ. ಈಗ ಹೋದ್ಮೇಲೆ ಅಷ್ಟೇ ಕತೆ ಅದು ಇಲ್ಲ ನಾಳೆ ಕಟ್ತೀನಿ ಬಿಡಿ ಸರ್, ಜೊತೆಲ್ಲ ಕಟ್ತೀನಿ ಬಿಡಿ ಸರ್. ಕುಟ್ಟಾಗಿ ಮಾಡ್ಕೊಂಬಿಡಿ ಸರ್. ಬಂದೋಬಸ್ತ್ ಮಾಡ್ತಾರೆ ಬಸ್ ಮಾಡ್ಕೊಂಡು ಕುಟ್ಟಾಗಲ್ಲ ಒಂದು ವಾರ 15 ದಿವಸ ಒಳಗಡೆ ಸರ್ ನಾನು ಕುಂಟೆ ಜಾಗ ಉಳಿತು ನಾನು ಕುಂಟೆ ಲೆಕ್ಕ ಕೇಳ್ತಾ ಇಲ್ಲ ಸರ್, ನನಗೂ ಕಿತಾಪತಿಯಿಂದ ಬೇಜಾರಾಗ್ಬಿಟ್ಟಿದೆ. ಹೋಗಿರ್ತದೆ ಜಾಗ ಎಲ್ಲ ಸರ್, ನನಗೂ ಈ ಕಿತಾಪತಿ ಆಗ್ಬಿಟ್ಟಿದೆ. ಸೈಟ್ ಮಾಡಲ್ಲ ಅವ್ನು ಆ ಕಡೆನೂ ಬರ್ತಾನೆ 2 ಗುಂಟೆ ಬರ್ಬೇಕು ಅಂತಾನೆ, ಆ ಕಡೆನೂ ಬರ್ತಾನೆ 2 ಗುಂಟೆ ಬರ್ಬೇಕು ಅಂತಾನೆ. ಎಲ್ಲಿಂದ ಇರ್ತದೆ ರೈಟ್ಸ್ ಅದು ಸರ್ ರೋಡ್ ಹೋಗಿರ್ತದೆ ಸ್ವಲ್ಪ. ಮತ್ತೆ ಸರ್ ಎಲ್ಲಾರ ಹೋಗಿರ್ಲಿ ಸರ್, ನಾನು ಹೇಳೋದು ಇಲ್ಲಿ ಕೇಳಿ, ಆ ಕಡೆನೂ ಬರ್ತಾನೆ ಅವ್ನು ಬರ್ಬೇಕು 2 ಗುಂಟೆ ಅಂತಾನೆ. ಎಲ್ಲಿ ಬರುತ್ತೆ ಜಾಗ, ಎಲ್ಲಿಗೆ ಬರುತ್ತೆ 6 ಗಂಟೆ ಜಾಗ ಏ 6 ಗುಂಟೆ ಜಾಗದಲ್ಲಿ ಈಗ ಅಣ್ಣ? ಎಲ್ಲಾರ ಹೋಗಿರ್ಲಿ ಅಣ್ಣ, ರೋಡ್ಗೆ ಹೊಂಟೋಗ್ಬಿಡ್ಲಿ, ನನ್ನ ಜಾಗ ಎಲ್ಲೈತೆ ಅಳತೆ ಮಾಡಿ ಕೊಡ್ಬಿಡ್ಲಿ, ನಿಮ್ಮ ಜಾಗ ನಮ್ದ್ರಲ್ಲಿ ಅಳತೆ ಮಾಡ್ಕೊಡ್ಲಿ, ನಮ್ಮ ಜಾಗದಲ್ಲಿ ನಿಮ್ದು ಮಾಡೋಣ, ಅವ್ನು ಎಷ್ಟೋ ಅವ್ರು ತಗೊಳ್ಳಿ, ನಮಗೂ ಅದಕ್ಕೂ ಸಂಬಂಧ ಇಲ್ಲ. ನಾವು ಕೋರ್ಟ್ಗೆ ಹೋಗಿದೆ ಅದಕ್ಕೋಸ್ಕರ, ಅವನ ಜಾಗ ನಂದು ಅಂತ ಹೇಳೋಕ್ಕಾಗಲ್ಲ. ನಾನು 5 ವರ್ಷದಿಂದ ಮಾಡಿದೆ ಆದೇಶ ಆಗಿದೆ 21 ಮಡಿಕಂತ ಕೂತ್ಕೊಂಡು ನೀನು ಅಲ್ಲಿಗೆ ಏನಂತ ಹೇಳ್ತಾರೆ ನೀನು? ಆಗಿರ್ಲಿ ಸರ್, ನಿಮ್ಮ ಹತ್ರ ಅದೇ ಹೇಳೋರು ಯಾರು ಇವ್ನಿಗೆ ಇಲ್ಲ. ಈಗ ನಾವು ಅಧಿಕಾರಿ ಮಡಿಕೊಂಡಿದ್ದೀವಿ, 21 ಇದ್ದಾರೆ ಅವ್ರು ಇಲ್ಲಿ ಅಧಿಕಾರಿ 21 ಇದ್ದಾರೆ ಅವರ ಹೋಗ್ತಾ ಇರ್ತಾರೆ ಬರ್ತಾರೆ. ಇವತ್ತು ಅವರೇ ನಾಳೆ ಇರ್ತವ್ರೆ. ಆಯ್ತು, ನಮ್ಗೆ ಹೇಳಿದ್ದೇನು ಲಾಯರ್ಗಳು ಸುಮ್ಮನೆ ಈಗ ಆದೇಶ ಆಗಿದೆ ಮಡಿಕೊಂಡು ಸುಮ್ಮನೆ ಇರುವಂದ್ರು. ನೀವು ಹೇಳ್ದಂಗೆ ಹೇಳಿದ್ರೆ ಆವತ್ತಿನ ದುಡ್ಡು ಕಟ್ಬಿಟ್ಟು